ನಾವು ಕಾಣುವ ಪ್ರತಿ ಕನಸಿಗೂ ಅರ್ಥ ಇರುವಂತೆ ಬೆಕ್ಕಿನ ಕನಸಿಗೂ ಒಂದು ಅರ್ಥವಿದೆ. ನಿಮ್ಮ ಎಲ್ಲಾ ಕನಸುಗಳು ವಿಶೇಷ ಅರ್ಥಗಳನ್ನು ಹೊಂದಿರುವುದು ಅನಿವಾರ್ಯವಲ್ಲ. ಆದಾಗ್ಯೂ ಜ್ಯೋತಿಷ್ಯದ ಪ್ರಕಾರ ನಿಮ್ಮ ಕನಸಿನಲ್ಲಿ ನೀವು ನೋಡುವ ಹೆಚ್ಚಿನವುಗಳು ನಿಮ್ಮ ನಿಜ ಜೀವನದಲ್ಲಿನ ಘಟನೆಗಳ ಸೂಚನೆಯಾಗಿದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಬೆಕ್ಕುಗಳು ಕಾಣಿಸಿಕೊಂಡರೆ ಏನರ್ಥ? ಬೆಕ್ಕಿನ ಕನಸು ಬಿದ್ದರೆ ನಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳಾಗುತ್ತದೆ? ಕನಸಿನಲ್ಲಿ ಬೆಕ್ಕು ವಿವಿಧ ರೂಪದಲ್ಲಿ ಕಾಣಿಸಿಕೊಂಡರೆ ಶುಭವೇ ಅಶುಭವೇ? ಬೆಕ್ಕುಗಳ ಬಗ್ಗೆ ಜನರಿಗೆ ವಿಚಿತ್ರ ಭಯವಿರುವುದನ್ನು ನಾವು ಅನೇಕ ಬಾರಿ ಗಮನಿಸಿರುತ್ತೇವೆ. ಅನೇಕ ನಂಬಿಕೆಗಳ ಪ್ರಕಾರ ಬೆಕ್ಕು ಎಲ್ಲೋ ಹೋಗುವಾಗ ನಿಮ್ಮ ದಾರಿಯನ್ನು ದಾಟಿದರೆ ನೀವು ಮಾಡಲು ಹೊರಟ ಕೆಲಸ ಅಪೂರ್ಣವಾಗುತ್ತದೆ. ಅದೇ ಸಮಯದಲ್ಲಿ ಅನೇಕ ಬಾರಿ ಒಬ್ಬ ವ್ಯಕ್ತಿಯು ಕನಸಿನಲ್ಲಿ ಬೆಕ್ಕನ್ನು ನೋಡುತ್ತಾನೆ. ಸ್ವಪ್ನಶಾಸ್ತ್ರದ ಪ್ರಕಾರ ಯಾರಾದರೂ ಕನಸಿನಲ್ಲಿ ಬೆಕ್ಕನ್ನು ನೋಡಿದರೆ ಅದು ವ್ಯಕ್ತಿಯ ಜೀವನದಲ್ಲಿ ಶುಭ ಮತ್ತು ಅಶುಭ ಪರಿಣಾಮಗಳನ್ನು ಎದುರಿಸುವಂತೆ ಮಾಡುತ್ತದೆ. ಹಾಗಾದರೆ ಕನಸಿನಲ್ಲಿ ಬೆಕ್ಕನ್ನು ವಿವಿಧ ರೂಪಗಳಲ್ಲಿ ನೋಡುವುದರ ಅರ್ಥವೇನು? ಮನೆಗೆ ಬೆಕ್ಕು ಬಂದು ಸೇರಿದರೆ ಶುಭವಾಗುತ್ತದೆ, ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಬೆಕ್ಕು ಹಲವರ ನೆಚ್ಚಿನ ಸಾಕು ಪ್ರಾಣಿ ಕೂಡ. ಮನೆಯಲ್ಲಿ ಬೆಕ್ಕನ್ನು ಮುದ್ದಾಗಿ ಸಾಕುತ್ತಾರೆ. ಆದರೆ ಎಲ್ಲಿಗಾದರೂ ಹೊರಟಾಗ ಬೆಕ್ಕು ಅಡ್ಡ ಬಂದರೆ ಅದನ್ನು ಅಪಶಕುನ ಎಂದು ಕರೆಯುತ್ತಾರೆ. ಹಾಗಾದರೆ ಸ್ವಪ್ನದಲ್ಲಿ ಅಂದರೆ ಕನಸಿನಲ್ಲಿ ಬೆಕ್ಕು ವಿವಿಧ ರೂಪಗಳಲ್ಲಿ ಕಾಣಿಸಿದರೆ ಏನರ್? ಕೆಲವೊಮ್ಮೆ ಬೆಕ್ಕಿನ ಕನಸು ಭಯಾನಕವಾಗಿರಬಹುದು. ಆದರೆ ಬೆಕ್ಕಿನ ಕನಸು ಕಾಣುವ ವ್ಯಕ್ತಿಯು ಶೀಘ್ರದಲ್ಲೇ ಹಣವನ್ನು ಗಳಿಸುತ್ತಾನೆ ಮತ್ತು ಅವನ ಅದೃಷ್ಟವು ಬದಲಾಗುತ್ತದೆ ಎಂದು ಸ್ವಪ್ನಶಾಸ್ತ್ರ ಹೇಳುತ್ತದೆ. ಹಾಗಾದರೆ ವಿವಿಧ ಸಂದರ್ಭಗಳಲ್ಲಿ ಬೆಕ್ಕಿನ ಕುರಿತು ಕನಸು ಕಂಡರೆ ಆ ಕನಸುಗಳ ಅರ್ಥವೇನು ಎಂಬುದನ್ನು ಇಂದಿನ ಸ್ವಪ್ನಶಾಸ್ತ್ರದಲ್ಲಿ ತಿಳಿಯೋಣ. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಕಪ್ಪು ಬೆಕ್ಕನ್ನು ನೋಡುವುದು ಒಳ್ಳೆಯ ಸಂಕೇತವಾಗಿದೆ. ಅಂತಹ ಕನಸುಗಳ ಮೂಲಕ ನೀವು ಹಣವನ್ನು ಗಳಿಸಬಹುದು. ನಿಮ್ಮ ಕನಸಿನಲ್ಲಿ ಕಪ್ಪು ಬೆಕ್ಕು ಕಂಡರೆ ನೀವು ಯಾವುದಾದರೂ ಮಾಧ್ಯಮದ ಮೂಲಕ ಇದ್ದಕ್ಕಿದ್ದಂತೆ ಹಣವನ್ನು ಗಳಿಸಬಹುದು. ಆದ್ದರಿಂದ ಕನಸಿನಲ್ಲಿ ಕಪ್ಪು ಬೆಕ್ಕನ್ನು ನೋಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಬಿಳಿ ಬೆಕ್ಕನ್ನು ನೋಡುವುದು. ಕನಸಿನಲ್ಲಿ ಬಿಳಿ ಬೆಕ್ಕಿನ ಆಗಮನವು ಲಕ್ಷ್ಮಿಯ ಆಗಮನವನ್ನು ಸೂಚಿಸುತ್ತದೆ. ನೀವು ಇದ್ದಕ್ಕಿದ್ದಂತೆ ಎಲ್ಲಿಂದಲೂ ಹಣ ಗಳಿಸಬಹುದು. ನೀವು ಲಾಟರಿ ಗೆಲ್ಲಬಹುದು. ನೀವು ಅಂತಹ ಕನಸು ಕಂಡಾಗ ಲಕ್ಷ್ಮೀದೇವಿಯನ್ನು ಪೂಜಿಸಬೇಕು. ಬೆಕ್ಕು ತನ್ನ ಮರಿಯೊಂದಿಗೆ ಇರುವಂತೆ ಕನಸು ಬಿದ್ದರೆ ನೀವು ಶೀಘ್ರದಲ್ಲೇ ಸಾಕಷ್ಟು ಹಣ ಗಳಿಸುತ್ತೀರಿ ಎಂದರ್ಥ. ಈ ಕನಸನ್ನು ಮಂಗಳ ಎಂದು ಪರಿಗಣಿಸಲಾಗಿದೆ. ಈ ರೀತಿ ಕನಸು ಬಿದ್ದರೆ ನಿಮ್ಮ ಕೈ ತಪ್ಪಿ ಹೋದ ಹಣ ಶೀಘ್ರದಲ್ಲೇ ನಿಮ್ಮ ಕೈ ಸೇರುವ ಸಾಧ್ಯತೆ ಇದು ಅರ್ಥ. ನೀವು ಬೆಕ್ಕಿನ ಪ್ರಾಣವನ್ನು ಉಳಿಸುತ್ತಿರುವಂತೆ ಕನಸು ಕಂಡರೆ ಇದರಿಂದ ಭವಿಷ್ಯದಲ್ಲಿ ನಿಮ್ಮ ಜೀವನವೇ ಬದಲಾಗಬಹುದು. ಆ ಕನಸು ಸದ್ಯ ನೀವು ತೆಗೆದುಕೊಂಡ ಮಾರ್ಗಗಳು ಸರಿಯಾಗಿದೆ ಎಂಬುದನ್ನು ಸೂಚಿಸುತ್ತದೆ. ಇದರಿಂದ ಶೀಘ್ರದಲ್ಲಿ ನಿಮ್ಮ ಕೆಟ್ಟ ಸಮಯಗಳು ಕೊನೆಯಾಗಲಿದ್ದು ಒಳ್ಳೆಯ ದಿನಗಳು ಆರಂಭವಾಗಲಿವೆ ಎಂದರ್ಥ. ಈ ರೀತಿ ಕನಸು ಬಿದ್ದರೆ ನಿಮ್ಮ ಶ್ರಮವನ್ನು ದ್ವಿಗುಣಗೊಳಿಸಬೇಕು. ವಿದ್ಯಾರ್ಥಿಗಳು ಈ ರೀತಿ ಕನಸು ಕಂಡರೆ ಓದಿನಲ್ಲಿ ಸಾಧನೆ ಮಾಡಲಿದ್ದಾರೆ ಎಂದರ್ಥ. ನಿಮ್ಮ ಕನಸಿನಲ್ಲಿ ಬೆಕ್ಕು ನಿಮ್ಮ ಮೇಲೆ ದಾಳಿ ಮಾಡುತ್ತಿದೆ ಅಥವಾ ನಿಮ್ಮನ್ನು ಕಚ್ಚಲು ಓಡಿ ಬರುತ್ತಿದೆ ಎಂಬುದನ್ನು ನೀವು ನೋಡಿದರೆ ನೀವು ದೊಡ್ಡ ನಷ್ಟವನ್ನು ಅನುಭವಿಸುವಿರಿ ಎಂದು ಅರ್ಥ ಮಾಡಿಕೊಳ್ಳಿ. ಕನಸಿನಲ್ಲಿ ನಿಮ್ಮ ಮೇಲೆ ದಾಳಿ ಮಾಡುವಾಗ ಬೆಕ್ಕು ನಿಮ್ಮನ್ನು ಕಚ್ಚಿದರೆ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ದಾಳಿ ಮಾಡಬಹುದು ಎಂದರ್ಥ. ನೀವು ಅಂತಹ ಕನಸುಗಳನ್ನು ಹೊಂದಿರುವಾಗ ನಿಮ್ಮ ಶತ್ರುಗಳಿಂದ ಎಚ್ಚರವಾಗಿರಬೇಕು. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಕೋಪಗೊಂಡ ಬೆಕ್ಕನ್ನು ನೋಡುವುದು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ನಿಮ್ಮ ಕನಸಿನಲ್ಲಿ ಕೋಪಗೊಂಡ ಬೆಕ್ಕನ್ನು ನೀವು ನೋಡಿದರೆ ನೀವು ಯಾರೊಂದಿಗಾದರೂ ಜಗಳವಾಡಬಹುದು ಎಂದರ್ಥ. ಅಥವಾ ಯಾರಾದರೂ ನಿಮ್ಮೊಂದಿಗೆ ಅನಗತ್ಯವಾಗಿ ಗೊಂದಲಕ್ಕೊಳಗಾಗಬಹುದು ಎಂದರ್ಥವಾಗಿದೆ.
ಇದು ನಿಮ್ಮ ದಿನವನ್ನು ಹಾಳು ಮಾಡಬಹುದು. ಕನಸಿನಲ್ಲಿ ಬೆಕ್ಕುಗಳು ಜಗಳವಾಡುವುದನ್ನು ನೋಡುವುದು ಒಳ್ಳೆಯ ಕನಸಲ್ಲ. ಈ ರೀತಿ ಕನಸು ಅಶುಭದ ಸೂಚನೆ. ಅಲ್ಲದೆ ಇದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಕೆಟ್ಟ ಸಮಯ ಆರಂಭವಾಗಲಿದೆ ಎಂದು ಅರ್ಥ. ಈ ಕನಸು ಕಂಡರೆ ನಂತರ ದಿನಗಳಲ್ಲಿ ನೀವು ಬಹಳ ಜಾಗರೂಕರಾಗಿರಬೇಕು. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ವಿಶೇಷ ಕಾಳಜಿ ವಹಿಸಬೇಕು. ಕನಸಿನಲ್ಲಿ ಬೆಕ್ಕನ್ನು ಹಿಡಿದಿರುವಂತೆ ನೀವು ನೋಡಿದರೆ ಅದು ತುಂಬಾ ಆಹ್ಲಾದಕರ ಕನಸು. ನೀವು ನಿಮ್ಮ ಮಡಿಲಲ್ಲಿ ಬೆಕ್ಕನ್ನು ಮಲಗಿಸಿಕೊಂಡಿದ್ದೀರಿ ಎಂದು ಕನಸನ್ನು ನೋಡಿದರೆ ಅಥವಾ ಓಡುತ್ತಿರುವ ಬೆಕ್ಕನ್ನು ಹಿಡಿಯುತ್ತಿದ್ದೀರಿ ಎಂದು ನೀವು ಕನಸಿನಲ್ಲಿ ನೋಡಿದರೆ ಅಂತಹ ಕನಸುಗಳು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರುತ್ತವೆ. ಕನಸಿನಲ್ಲಿ ನಾಯಿ ಮತ್ತು ಬೆಕ್ಕು ಪರಸ್ಪರ ಜಗಳವಾಡುವುದನ್ನು ನೋಡುವುದು ತುಂಬಾ ಅಶುಭವೆಂದು ಪರಿಗಣಿಸಲಾಗಿದೆ. ಇದರರ್ಥ ನೀವು ಶೀಘ್ರದಲ್ಲೇ ಶತ್ರುವನ್ನು ಎದುರಿಸಲಿದ್ದೀರಿ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಪ್ರತಿಯೊಂದು ವಿಷಯದಲ್ಲೂ ಎಚ್ಚರಿಕೆಯಿಂದ ಮುಂದುವರಿಯಬೇಕು. ನೀವು ಯಾರನ್ನೂ ನಂಬಬಾರದು. ನಿಮ್ಮ ಕಣ್ಣು ಮತ್ತು ಕಿವಿಗಳನ್ನು ತೆರೆದಿರಬೇಕು. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಬೆಕ್ಕಿನ ಮರಿಯನ್ನು ನೋಡುವುದು ತುಂಬಾ ಆಹ್ಲಾದಕರ ಭಾವನೆಯಾಗಿದೆ. ಅಂತಹ ಕನಸನ್ನು ನೋಡುವುದು ಎಂದರೆ ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಸಂತೋಷವು ಬರಲಿದೆ ಎಂದರ್ಥವಾಗಿದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಕಪ್ಪು ಬೆಕ್ಕು ಕನಸಿನಲ್ಲಿ ತನ್ನನ್ನು ತಾನೇ ಆಕ್ರಮಣ ಮಾಡುವುದನ್ನು ನೋಡುವುದು ಅಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅಂತಹ ಕನಸನ್ನು ನೋಡುವುದು ನಿಮ್ಮ ಜೀವನದಲ್ಲಿ ಅಹಿತಕರ ಘಟನೆಗಳಿಗೆ ಕಾರಣವಾಗಬಹುದು. ಅದೇ ಸಮಯದಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳ ಜೊತೆಗೆ ಹಣದ ನಷ್ಟದ ಸಾಧ್ಯತೆಯೂ ಇದೆ. ಕನಸಿನಲ್ಲಿ ಬೆಕ್ಕಿನ ಕಚ್ಚುವುದು ಕಂಡರೆ ದುಃಖದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಕನಸಿನಲ್ಲಿ ಬೆಕ್ಕು ಕಾಡುಬೆಕ್ಕು ಕಾಣಿಸಿಕೊಂಡರೆ ಕನಸುಗಾರ ಎದುರಿಸುತ್ತಿರುವ ಚಿಂತೆಗಳು ತೀವ್ರ ಮತ್ತು ಕಠಿಣವಾಗಿರುತ್ತವೆ ಎಂದು ಇದು ಮುನ್ಸೂಚಿಸುತ್ತದೆ. ದೀರ್ಘಕಾಲದವರೆಗೆ ಅನಾರೋಗ್ಯವನ್ನು ಸೂಚಿಸುತ್ತದೆ. ಮತ್ತೊಂದೆಡೆ ಕನಸುಗಾರನು ಕನಸಿನಲ್ಲಿ ಬೆಕ್ಕನ್ನು ಜಯಿಸಲು ಯಶಸ್ವಿಯಾದರೆ ಅವನು ತನ್ನ ಅನಾರೋಗ್ಯವನ್ನು ತ್ವರಿತವಾಗಿ ಜಯಿಸಲು ಸಾಧ್ಯವಾಗುತ್ತದೆ ಎಂದರ್ಥ. ಕನಸಿನಲ್ಲಿ ಬೆಕ್ಕು ಕಚ್ಚುವುದು ಅಥವಾ ರಕ್ತಸ್ರಾವವನ್ನು ಉಂಟುಮಾಡಿದರೆ ಇದು ಕನಸುಗಾರನನ್ನು ಎದುರಿಸುತ್ತಿರುವ ಪ್ರಬಲ ಶತ್ರುಗಳ ಉಪಸ್ಥಿತಿಯನ್ನು ಸೂಚಿಸುತ್ತದೆ. ಕನಸಿನಲ್ಲಿ ಬೆಕ್ಕಿನ ಸಾವು ಕಂಡರೆ ಬೆಕ್ಕಿನ ಮಾಂಸವನ್ನು ತಿನ್ನುವುದು ಮಾಯಾ ಪ್ರಭಾವದ ಅಡಿಯಲ್ಲಿ ಬೀಳುವುದನ್ನು ಸಂಕೇತಿಸುತ್ತದೆ ಅಥವಾ ಕಳ್ಳತನದಂತಹ ಅಕ್ರಮ ವಿಧಾನಗಳ ಮೂಲಕ ಹಣವನ್ನು ಗಳಿಸುವುದನ್ನು ಸೂಚಿಸುತ್ತದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಸತ್ತ ಬೆಕ್ಕಿನ ನೋಟವು ಅಪರಿಚಿತ ವ್ಯಕ್ತಿಯ ನಷ್ಟ ಅಥವಾ ಅನಿರೀಕ್ಷಿತ ಕೆಟ್ಟ ಸುದ್ದಿಯನ್ನು ಸಂಕೇತಿಸುತ್ತದೆ. ಆದರೆ ಸತ್ತ ಬೆಕ್ಕುಗಳು ಕನಸುಗಾರನಿಗೆ ತಿಳಿದಿದ್ದರೆ ಇದು ನಿಜವಾದ ನಷ್ಟ ಅಥವಾ ಏನಾದರೂ ಕೆಟ್ಟದ್ದನ್ನು ಸೂಚಿಸುತ್ತದೆ. ಕನಸಿನಲ್ಲಿ ಬೀದಿಗಳಲ್ಲಿ ಚದುರಿದ ಅನೇಕ ಸತ್ತ ಬೆಕ್ಕುಗಳನ್ನು ನೋಡುವುದು ಸಮಾಜದಲ್ಲಿ ಅವ್ಯವಸ್ಥೆ ಅಥವಾ ಕಳ್ಳತನದ ಹೆಚ್ಚಳವನ್ನು ಸೂಚಿಸುತ್ತದೆ ಮತ್ತು ಇದು ನೈತಿಕ ಅವನತಿ ಅಥವಾ ದುರಾಶೆ ಮತ್ತು ಉದಾಸೀನತೆಯಂತಹ ನಕಾರಾತ್ಮಕ ವಿದ್ಯಮಾನಗಳ ಹೆಚ್ಚಳಕ್ಕೆ ಒಂದು ರೂಪಕವಾಗಿರಬಹುದು. ಒಂಟಿ ಮಹಿಳೆಯರಿಗೆ ಕನಸಿನಲ್ಲಿ ಬೆಕ್ಕನ್ನು ನೋಡುವುದರ ಅರ್ಥ ಅವಳು ತನ್ನ ಹತ್ತಿರವಿರುವ ಯಾರೊಬ್ಬರಿಂದ ಅಸೂಯೆಯ ಭಾವನೆಗಳನ್ನು ಅನುಭವಿಸುತ್ತಿದ್ದಾಳೆ ಎಂದು ಇದು ಸೂಚಿಸುತ್ತದೆ, ಅಥವಾ ಅವಳಿಗೆ ಕೆಲವು ರೀತಿಯಲ್ಲಿ ಹಾನಿ ಮಾಡಲು ಯೋಜಿಸುತ್ತಿದೆ ಎಂದು ಸೂಚಿಸುತ್ತದೆ. ಕೆಲವೊಮ್ಮೆ ಶಾಂತ ಮುದ್ದಿನ ಬೆಕ್ಕು ಹುಡುಗಿ ಕನಸಿನಲ್ಲಿ ಬಂದರೆ ತನ್ನ ಜೀವನದಲ್ಲಿ ಅನುಭವಿಸುವ ಭದ್ರತೆ ಮತ್ತು ಸ್ಥಿರತೆಯನ್ನು ಸಂಕೇತಿಸುತ್ತದೆ. ಆದರೆ ಕೋಪಗೊಂಡ ಅಥವಾ ಕಿರಿಕಿರಿಯುಂಟು ಮಾಡುವ ಬೆಕ್ಕು ಅವಳು ಎದುರಿಸಬಹುದಾದ ಸವಾಲುಗಳು ಅಥವಾ ತೊಂದರೆಗಳ ಅವಧಿಗಳನ್ನು ಸೂಚಿಸುತ್ತದೆ. ಒಂದು ಹುಡುಗಿಯ ಕನಸಿನಲ್ಲಿ ಬೆಕ್ಕುಗಳು ಸಾಮೂಹಿಕವಾಗಿ ಕಾಣಿಸಿಕೊಳ್ಳುವುದು ಅವಳ ಸ್ನೇಹದ ವಲಯವನ್ನು ಪ್ರತಿಬಿಂಬಿಸಬಹುದು, ಏಕೆಂದರೆ ಅನೇಕ ಬೆಕ್ಕುಗಳ ನೋಟವು ಅವಳ ಪರಿಚಯಸ್ಥರು ಮತ್ತು ಸ್ನೇಹದ ವಲಯದ ವಿಸ್ತರಣೆಯನ್ನು ಸೂಚಿಸುತ್ತದೆ. ಹೇಗಾದರೂ ನೀವು ಕನಸಿನಲ್ಲಿ ಬೆಕ್ಕುಗಳಿಂದ ಗಾಯಗೊಂಡರೆ ಇದು ಹಾನಿಕಾರಕ ಅಥವಾ ವಿಶ್ವಾಸಾರ್ಹವಲ್ಲದ ಸ್ನೇಹದ ಎಚ್ಚರಿಕೆಯಾಗಿರಬಹುದು. ಒಬ್ಬ ಹುಡುಗಿಯ ಕನಸಿನಲ್ಲಿ ಬೆಕ್ಕು ಬರುವುದು
ತನ್ನ ವೈಯಕ್ತಿಕ ಪರಿಚಯಸ್ಥರ ಅಥವಾ ಅವಳ ಹತ್ತಿರವಿರುವ ವ್ಯಕ್ತಿಗಳಿಂದ ಮೋಸ ಹೋಗುವ ಅಥವಾ ಕದಿಯುವ ಸಾಧ್ಯತೆಯ ಸೂಚನೆಯಾಗಿರಬಹುದು. ನೀವು ಆಜ್ಞಾಧಾರಕ ಮತ್ತು ಸೌಮ್ಯವಾದ ಬೆಕ್ಕಿನ ಕನಸು ಕಂಡಾಗ ಅದನ್ನು ಒಳ್ಳೆಯ ಸುದ್ದಿ ಮತ್ತು ಜೀವನೋಪಾಯವೆಂದು ಪರಿಗಣಿಸಬಹುದು. ಕನಸಿನಲ್ಲಿ ಆಕ್ರಮಣಕಾರಿ ಬೆಕ್ಕು ವಿವಾಹಿತ ಮಹಿಳೆ ನೋಡಿದರೆ ಸಮಸ್ಯೆಗಳ ಉಪಸ್ಥಿತಿ ಅಥವಾ ಅಸೂಯೆಯಂತಹ ನಕಾರಾತ್ಮಕ ಪ್ರಭಾವಗಳನ್ನು ಸೂಚಿಸುತ್ತದೆ. ದೊಡ್ಡ ಸಂಖ್ಯೆಯ ಬೆಕ್ಕುಗಳ ಕನಸು ವಿವಾಹಿತ ಮಹಿಳೆಯ ಜೀವನದಲ್ಲಿ ಸ್ನೇಹಿತರನ್ನು ಸಂಕೇತಿಸುತ್ತದೆ. ಉಗ್ರ ಬೆಕ್ಕುಗಳು ತಮ್ಮ ಸಾಮಾಜಿಕ ವಲಯದಲ್ಲಿ ನಕಾರಾತ್ಮಕ ಅಥವಾ ಪ್ರತಿಕೂಲ ಜನರ ಉಪಸ್ಥಿತಿಯನ್ನು ವ್ಯಕ್ತಪಡಿಸುವುದರಿಂದ ಇದಕ್ಕೆ ವಿರುದ್ಧವಾಗಿ ನಿಜ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.